ಹೇ ಗೈಸ್ ವಾಟ್ಸಪ್. ಏನಪ್ಪ ಇವತ್ತು ಸ್ನಾನ ಮಾಡ್ಕೊಂಡು ಜಿಮ್ ಡ್ರೆಸ್ಸಲ್ಲಿ ಇದ್ದೀನಿ ಅಂತ ಅಂದ್ಕೊಬೇಡಿ. ಇವತ್ತು ಇಟ್ ಈಸ್ ಫ್ರೈಡೇ, ಬಟ್ ಐ ಹ್ಯಾವ್ ಟೇಕನ್ ಹಾಲಿಡೇ. ಯಾಕೆ ಅಂದರೆ ಸ್ಟಡಿ ಹಾಲಿಡೇ ಇಟ್ ಈಸ್. ನಾಳೆ ನಾಡಿದ್ದು ಎಕ್ಸಾಮ್. ಏನೂ ಓದಿಲ್ಲ. ಇವಾಗ ಈ 2 hours ನನಗೆ ಆಫೀಸ್ ಕೆಲಸ ಇದೆ. ಆಫೀಸ್ ಕೆಲಸ ಮುಗಿಸಿದಾದ್ಮೇಲೆ ಓದೋಕ್ಕೆ ಶುರು ಮಾಡಬೇಕು. ಸ್ಟಡಿ ಸೆಂಟರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ವಿ ಶಲ್ ಸಿ ಇಫ್ ಪಾಸಿಬಲ್ ಐಲ್ ಗೋ ದರ್. ಇಲ್ಲ ಅಂದರೆ ಮನೆಯಲ್ಲೇ ಕೂತ್ಕೊಂಡು ಓದ್ತೀನಿ. ನೋಡೋಣ ನನ್ನ ಡಿಸಿಷನ್ ಏನಿರತ್ತೆ ಅಂತ. ಇವಾಗ ಲೆಟ್ ಮಿ ಸ್ಟಾರ್ಟ್ ವರ್ಕಿಂಗ್ ಫಾರ್ ಆಫೀಸ್ ಕೆಲಸ ಮುಗಿಸೋದಕ್ಕೆ ತುಂಬ ಟೈಮ್ ಆಗೋಯ್ತು. ಆಫೀಸ್ ಕೆಲಸ ಮುಗಿಸಿ ಆಮೇಲೆ ಸ್ಟಡಿ ಸೆಂಟರ್ಗೆ ಹೋಗಿದ್ದೆ. ಆ್ಯಕ್ಚುಲಿ ಅದು ಸ್ಟಡಿ ಸೆಂಟರ್ ಅಲ್ಲ, ಕೋವರ್ಕ್ ಸ್ಪೇಸ್ ಕಮ್ ಸ್ಟಡಿ ಸ್ಪೇಸ್. ಅಲ್ಲಿ ಹೋಗಿ ಓದ್ಕೊಂಡು ಎಲ್ಲ ಮೆಟೀರಿಯಲ್ ಎಲ್ಲ ಸೆಗ್ರಿಗೇಟ್ ಮಾಡಿ ಓದ್ಕೊಳ್ಳೋ ಅಷ್ಟರಲ್ಲೇ 1 ಗಂಟೆ 1:30 ಆಗೋಗಿತ್ತು. ಅದಾದಮೇಲೆ ಓದೋದಕ್ಕೆ ಶುರು ಮಾಡಿದ್ದು. ಓದೋಕ್ಕೆ ಶುರು ಮಾಡಿ ಆಮೇಲೆ ಗೊತ್ತಾಯಿತು ನನಗೆ ತುಂಬ ವಾಸ್ಟ್ ಸಿಲಬಸ್ ಇದೆ. ಅದನ್ನು ಮುಂಚೆಯಿಂದನೇ ಓದಬೇಕಾಗಿತ್ತು. ನಾಳೆ 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 ಅಂದ್ಕೊಂಡು ಏನು ಓದೋಕ್ಕಾಗಿಲ್ಲ ಅಂತ. ಇಲ್ಲೂ ಅಷ್ಟೇ ಏನು ಓದೋಕ್ಕಾಗಿರಲಿಲ್ಲ. ಇವಾಗ ಮನೆಗೆ ಬಂದಿದ್ದೀನಿ. ಊಟ ಮಾಡಿಕೊಂಡು ಮೇಲ್ಗಡೆ ಬಂದುಬಿಟ್ಟೆ. ಇವಾಗ ಒಂಚೂರು ಎಡಿಟಿಂಗ್ ಇದೆ. ಎಡಿಟಿಂಗ್ ಫಿನಿಷ್ ಮಾಡಿಬಿಟ್ಟು ಮತ್ತೆ ಓದೋದು ಕೂತ್ಕೋಬೇಕು. ಐ ಜಸ್ಟ್ ಹ್ಯಾವ್ 12 hours ಆಫ್ ಟೈಮ್. ಸ್ಟಿಲ್ ದೆರ್ ಆಸ್ ಮೆನಿ ಥಿಂಗ್ಸ್ ಟು ಕವರ್. ವಿಲ್ ಸಿ ಹೌ ಮಚ್ ಐ ಕ್ಯಾನ್ ಕವರ್ ಆರ್ ವಾಟ್ ವಿಲ್ ಹ್ಯಾಪನ್ ಅಂತ.